ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 83ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಬೇಸರ ನಟಿಸುತ್ತಾ ಇದ್ದವನ ತೋಳಿಂದ ಕೊಸರಾಡುತ್ತಾ ಕೆಳಗಿಳಿದವಳು, ಅಬ್ಬಾ ಅದೆಷ್ಟು ನಾಟಕ ಆಡ್ತೀರಾ ಚಂದ್ರ, ನಾನು ಯಾವಾಗ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ? ನೀವು ಹಾಗೆಲ್ಲ ತಮಾಷೆ ಮಾಡಿದ್ದು ನನಗಿಷ್ಟ ಆಗಲಿಲ್ಲ ಅಂತ ಹೇಳಿದೆ ಅಷ್ಟೆ. ಅಷ್ಟಕ್ಕೆ ನನ್ನನ್ನು ಸಿಡುಕು ಮೂತಿ ಸಿದ್ದಮ್ಮ ಅಂತೆಲ್ಲ ಕರೆಯೋದಾ? ನಾನಲ್ಲ, ನೀವು ನಾಟಕದ ಸುಬ್ಬ ಹೇಳಿ ಅವನ ಕೆನ್ನೆ ತಿವಿದು ಹೋಟೆಲ್ ರಿಸೆಪ್ಷನ್ಗೆ ಕರೆ ಮಾಡಿ, ಯಾವುದೋ ಎಮರ್ಜೆನ್ಸಿ ಕೆಲಸ ಬಂದ ಕಾರಣ ಈಗಲೇ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಬನ್ನಿ ಸರ್ ಬಿಲ್ ಕ್ಲಿಯರ್ ಮಾಡಿ ರೂಮ್ ಚೆಕ್ಔಟ್ ಮಾಡಿದ ನಂತರ ಇಲ್ಲೇ ಕೆಳಗಡೆ ಇರೋ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿಕೊಂಡು ಊರಿಗೆ ಹೋಗೋಣ ಹೇಳಿದ್ರೆ, ಮನೆಗೆ ಹೋದ್ಮೇಲೆ ಸಿಂಹನ ಬಗ್ಗೆ ನೆನೆಸ್ಕೊಂಡು ತಂಗಿ ಕಣ್ಣೀರು ಹಾಕುತ್ತಾ ಕುಳಿತಿರುವ ದೃಶ್ಯವನ್ನು ಕಲ್ಪನೆ ಮಾಡಿಕೊಂಡೆ ಓಜಸ್ ತಲೆ ಕೆಟ್ಟಂತಾಗಿ. ಮನೆಗೆ ಹೋಗೋ ಮನಸ್ಸಿಲ್ದಿದ್ರು ಒಲ್ಲದ ಮನಸ್ಸಿನಿಂದ ಆರುಷಿ ಒಂದು ಬ್ಯಾಗ್ ಹಿಡಿದು ರೂಮ್ ಹೊರಗೆ ಹೋಗುತ್ತಲೇ ತಾನು ಮತ್ತೊಂದು ಬ್ಯಾಗ್ ಹಿಡಿದು ಅವಳನ್ನು ಹಿಂಬಾಲಿಸ್ತಾನೆ. ದಾರಿಯುದ್ದಕ್ಕೂ ಮುಖ ಊದಿಸ್ಕೊಂಡೆ ಕಾರ್ ಡ್ರೈವ್ ಮಾಡ್ತಿದ್ದ ಓಜಸ್ನ ಅದೆಷ್ಟೇ ಮಾತಿಗೆಳೆಯಲು ಪ್ರಯತ್ನ ಮಾಡಿದ್ರೂ ಅವನಿಂದ ತನ್ನ ಕಡೆಗೆ ಸುಡು ನೋಟದ ಉತ್ತರವಷ್ಟೇ ಸಿಗ್ತಿತ್ತು. ಹಳ್ಳಿ ತಲುಪಿ ತನ್ನ ಮನೆಯ ಮುಂದೆ ಕಾರ್ ನಿಲ್ಲಿಸಿದವನು ಕಾಳಿ ಎಂದು ಕೂಗು ಹಾಕ್ತಾನೆ. ಓಡಿಬಂದು ಡಿಕ್ಕಿಯಲ್ಲಿದ್ದ ಲಗೇಜ್ ತೆಗೆದುಕೊಂಡು ಕಾಳಯ್ಯ ಮನೆ ಒಳಗೆ ನಡೆದ್ರೆ ಓಜಸ್ ಮತ್ತು ಆರ್ಷಿ ಅವನನ್ನೇ ಹಿಂಬಾಲಿಸ್ತಾರೆ. ಚಂದ್ರ, ನಿಮ್ಮ ಕೋಪ ಕಡಿಮೆ ಮಾಡ್ಕೊಳ್ಳಿ ಪ್ಲೀಸ್, ಮೊದಲೇ ಮನೆಯಲ್ಲಿ ಎಲ್ಲರ ಮನಸ್ಸು ಹಾಳಾಗಿದೆ ಹೇಳಿದ್ರೆ ಮತ್ತೆ ಅವಳನ್ನು ಗುರಾಯಿಸಿ ಮನೆ ಒಳಗೆ ನಡೆದ. ಅವನ ನಡೆ ಕಂಡು ಹಣೆ ಚೆಚ್ಕೊಂಡು ತಾನು ಮನೆ ಒಳಗೆ ನಡೆದವಳು ತನಗೆ ಎದುರಾದ ಮಕ್ಕಳನ್ನು ಮೊದಲಿಗೆ ಮುದ್ದಿಸಿ ಊಟ ಆಯ್ತಾ ಕೇಳಿದ್ರೆ ಚಿಂಟು ಬೆಳ್ಳಿ ಇಬ್ಬರು ತಲೆ ಆಡಿಸಿ ಹ್ಞೂ ಅಂದರು. ಬೆಳ್ಳಿ ಮತ್ತು ನಾನು ಹೊರಗೆ ಆಟ ಆಡ್ತಾ ಇರ್ತೀವಿ ಹೇಳಿ ಮನೆ ಹೊರಗಿನ ಅಂಗಳದಲ್ಲಿ ಆಟ ಆಡೋಕ್ಕೆ ಹೋದರೆ ಶಾರದಾ ಅವರು ಆರುಷಿನ ಕಂಡು, ಈಗ ಬಂದ್ರಾ, ನಿಂದು ಓಜುದು ಊಟ ಆಯಿತಾ ಕೇಳಿದ್ರು. ಹ್ಞೂ ಅತ್ತೆ, ನಿಮ್ಮದು ಮಾವಂದು ಊಟ ಆಯಿತಾ? ಮನೆಯಲ್ಲಿ ವಾತಾವರಣ ಹೇಗಿದೆ ಸ್ವಲ್ಪ ಅಳುಕಲ್ಲೇ ಕೇಳಿದ್ಲು. ನಿಟ್ಟುಸಿರು ಹೊರದಬ್ಬಿ, ಈ ಮನೆಯ ಸದಸ್ಯರ ಮನಸ್ಸು ಗ್ರಹಣ ಹಿಡಿದಂತಾಗಿದೆ ಯಾರು. ಮೊದಲಿಗೆ ವಿಶ್ವನ ಸತ್ಯ ಹೊರಗೆ ಬಿದ್ದು ನಮಗೆಲ್ಲ ಆಘಾತ ಆಗಿದ್ದು ಸಾಲದು ಅಂತ ಈಗ ಸಿಂಹನ ನಾನಾ ಮುಖ ಮನೆಯವರೆದುರಿಗೆ ಅನಾವರಣಗೊಂಡು ಮುಂದೆ ನಮ್ಮ ಮನೆ ಮಗಳ ಭವಿಷ್ಯ ಏನು ಅಂತ ಯೋಚನೆ ಮಾಡೋ ಹಾಗಾಗಿದೆ. ಇನ್ನು ನಮ್ಮ ಜಾನಕಿ ರಾಮನ ಹೆಂಡತಿ ಮಂದಾರ ಯಾಕೆ ಅಷ್ಟು ನಿಷ್ಠುರವಾಗಿ ಈ ಮನೆ ತೊರೆದು ಹೋದ್ಲು ಅನ್ನೋ ವಿಷಯ ಕೂಡ ನಿನ್ನ ಸ್ನೇಹಿತೆ ತ್ವಿಷಾಯಿಂದ ತಿಳಿಯಿತು. ಇಷ್ಟು ವರ್ಷ ಮನೆ ಅಳಿಯ ಅಂತ ಅವನಿಗೆ ಮನೆ ಮಗನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದಕ್ಕೆ ಅವನಿಂದ ಬರೀ ಮೋಸ ವಂಚನೆ ಅಷ್ಟೇ ಈ ಮನೆಗೆ ಉಡುಗೊರೆಯಾಗಿ ವಾಪಸ್ ಸಿಕ್ಕಿದ್ದು. ಹೋಗಲಿ ಬಿಡು, ಈಗಾಗಲೇ ನಿನಗೂ ಸಾಕಷ್ಟು ವಿಚಾರಗಳಿಂದ ಮನಸ್ಸು ಕಹಿಯಾಗಿರುತ್ತೆ. ಮತ್ತು ಇದೇ ವಿಚಾರ ಮಾತಾಡಿಕೊಂಡು ಕೂತ್ಕೊಳ್ಳೋದು ಯಾಕೆ? ನೀನು ಹೋಗಿ ಕೈಕಾಲು ತೊಳೆದು ಬೇಜಾರಿಲ್ಲ ಅಂದರೆ ಒಂದು ಲೋಟ ಕಾಫಿ ಮಾಡಿಕೊಡ್ತೀಯಾ? ಅದು ಯಾಕೋ ನಿನ್ನ ಕಾಫಿ ರುಚಿ ಸವಿದು ನಾನು ಸ್ವತಃ ಕಾಫಿ ಮಾಡ್ಕೊಂಡು ಕುಡಿದ್ರೂ ಮನಸ್ಸಿಗೆ ತೃಪ್ತಿ ಆಗ್ತಿಲ್ಲ ಹೇಳಿದ್ರೆ, ಅತ್ತೆಯ ಕೋರಿಕೆಗೆ ನಸುನಕ್ಕು ಒಪ್ಪಿಗೆ ಸೂಚಿಸಿ ಮೊದಲು ಫ್ರೆಶ್ ಆಗೋಕೆ ತನ್ನ ರೂಮ್ ಕಡೆಗೆ ನಡೆದ್ರೆ ಅವಳನ್ನು ರೂಮ್ ಬಾಗಿಲಲ್ಲೇ ಅಡ್ಡಗಟ್ಟಿದ ಓಜಸ್, ನನಗೂ ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಬೇಕು ಹೇಳ್ತಾನೆ. ಓಹ್, ಕಾಫಿ ಬೇಕಾದರೆ ಮಾತ್ರ ನನ್ನ ಮಾತಾಡ್ಸೋದಾ? ಇಲ್ಲ ಅಂದರೆ ಉರಿ ಮುಖ ಹೊತ್ಕೊಂಡು ಓಡಾಡೋದಾ? ಆಗಲ್ಲ, ನಿಮಗಂತೂ ನಾನು ಕಾಫಿ ಮಾಡಿಕೊಡಲ್ಲ, ಏನಿದ್ರೂ ನನ್ನ ಅತ್ತೆ ಮಾವನಿಗೆ ಮಾತ್ರ ಮಾಡಿಕೊಡ್ತೀನಿ ಹೇಳಿ ಅವನ ಕೈ ಸರಿಸಿ ರೂಮ್ ಒಳಗೆ ನಡೆದ್ರೆ, ಆರು ಮೋಸ ಇದು. ನಾನು ನಿನ್ನ ಲೈಫ್ಗೆ ಬಂದ ಮೇಲೆ ಕಣೆ ನನ್ನ ಅಪ್ಪ ಅಮ್ಮ ನಿನಗೆ ಅತ್ತೆ ಮಾವ ಆಗಿರೋದು. ಸೊ ನೀನು ಮೊದಲು ನನಗೆ ಕಾಫಿ ಮಾಡಿಕೊಟ್ಟು ಆಮೇಲೆ ನಿನ್ನ ಅತ್ತೆ ಮಾವನಿಗೆ ಕೊಡು ಹೇಳುತ್ತಾ ಇದ್ದವನ ಕಡೆಗೆ ಓರೆಗಣ್ಣಲ್ಲಿ ನೋಟ ಬೀರಿ ತುಟಿ ಕೊಂಕಿಸಿದ್ದ ಆರುಷಿ ತನ್ನ ಪಾಡಿಗೆ ಟವೆಲ್ ಹಿಡಿದು ಬಚ್ಚಲು ಮನೆಗೆ ಹೋದರೆ ಕಾಲಪ್ಪಳಿಸಿ ರೂಮ್ ಹೊರಗೆ ಬಂದವನು ಅತ್ತೆ ಎಂದು ಕೂಗಿದ. ಹೇಳಿ ಹಳೆಯಂದರೆ ಜಲಜ ಅವರು ಗಾಬರಿಯಲ್ಲಿ ಕೇಳಿದರು. ಈಗಾಗಲೇ ಮನೆಯಲ್ಲಿ ಸಾಕಷ್ಟು ರಾದ್ದಾಂತ ಆಗಿರುವ ಕಾರಣ ಮತ್ತೇನು ವಿಷಯ ಹೇಳೋಕ್ಕೆ ಓಜಸ್ ನಮ್ಮನ್ನು ಕರೆಯುತ್ತಿದ್ದಾನು ಅನ್ನೋ ಭಯದಲ್ಲೇ ಬಂದು ಅವನ ಎದುರಿಗೆ ನಿಂತ್ಕೊಂಡ್ರು. ಅವರ ಆತಂಕ ಕಂಡ್ರು ತೆಳುನಗೆ ಬೀರಿ, ಅತ್ತೆ ನಮ್ಮನೆ ಡ್ರಾಮಾ ಸ್ಟೇಜ್ ಆಗಿದೆ ಅಂತ ಗೊತ್ತು, ಹಾಗಂತ ನೀವ್ಯಾಕೆ ಹೀಗೆ ಎದುರಿ ನಿಂತಿದ್ದೀರಾ? ಚಿಲ್ ಅತ್ತೆ ಚಿಲ್. ಈ ಮನೆ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದ ಒಂದು ಗ್ರಹಕ್ಕೆ ಬುದ್ಧಿ ಕಲಿಸಿ ಈಗಾಗಲೇ ಒಂದು ದಾರಿ ತೋರಿಸಿದ್ದು ಆಯಿತು, ಈಗ ಇನ್ನೊಂದು ಗ್ರಹಕ್ಕೆ
ಅತಿ ಶೀಘ್ರದಲ್ಲಿ ಬಿಸಿ ಮುಟ್ಟಿಸೋ ಪ್ರೋಗ್ರಾಮ್ ಇದೆ. ನಾನು ಕರೆದಿದ್ದು ಸಮಸ್ಯೆ ಹೇಳೋಕ್ಕಲ್ಲ, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿಕೊಡು. ನಿಮ್ಮ ಮಗಳೇನೋ ಬರೀ ಅವ್ರ ಅತ್ತೆ ಮಾವನಿಗೆ ಮಾತ್ರವೇ ಕಾಫಿ ಮಾಡಿಕೊಡ್ತಾಳಂತೆ, ಅದಕ್ಕೆ ಇನ್ಮೇಲೆ ನೀವು ಅಳಿಯನಿಗೆ ಮಾತ್ರವೇ ಕಾಫಿ ಮಾಡಿಕೊಡಿ ಹೇಳಿ ಬಟ್ಟೆ ಬದಲಿಸಿ ಬಂದ ಆರುಷಿ ಕಡೆಗೆ ತಾನು ನೋಡಿ ಮುಖ ಸೊಟ್ಟ ಮಾಡ್ತಾನೆ. ಇದೆಲ್ಲ ಏನು ಹಾರು, ಗಂಡನ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಮಾಡೋದು ಬೇಡವಾ? ಅಮ್ಮನ ಗದರುವಿಕೆಗೆ ಪೆಚ್ಚಾಗಿ ನಕ್ಕು, ಸುಮ್ಮನೆ ತಮಾಷೆ ಮಾಡಿದ್ದು ಅಮ್ಮ, ನನಗೇನು ಗೊತ್ತಿತ್ತು ಇವ್ರು ಬಂದು ನಿನ್ನ ಹತ್ರ ಚಾಡಿ ಹೇಳ್ತಾರೆ ಅಂತ. ಕೆಲವೊಂದು ಸಲ ಚಿಂಟುಗಿಂತಲೂ ಸಣ್ಣವರಾಗ ಆಡ್ತಾರೆ. ಗೊಣಗುತ್ತಾ ಅವನೆಡೆಗೆ ಒಂದು ತೆರನಾದ ನೋಟ ಬೀರಿ ಅಡುಗೆ ಮನೆಗೆ ಹೋದ್ಲು. ಓಜು, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತಪ್ಪ. ಚಿಕ್ಕಮ್ಮನ ಮಾತು ಕೇಳಿ ಇಷ್ಟೊತ್ತು ಕೀಟಲೆ ಮಾಡ್ತಿದ್ದವನ ಮುಖದಲ್ಲಿ ಇದ್ದ ನಗು ಮಾಯವಾಗಿತ್ತು. ಸತ್ಯ ಬೆಳಗಿಂದ ಒಂದು ತುತ್ತು ಬಾಯಿಗಿಟ್ಟಿಲ್ಲ, ಊಟ ಇರಲಿ ನೀರು ಸಹ ಕುಡ್ದಿಲ್ಲ. ಆರು ಸ್ನೇಹಿತೆ ಸಹ ಸತ್ಯ ಜೊತೆಗೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅವಳು ಯಾರ ಮಾತಿಗೂ ಸ್ಪಂದಿಸ್ತಾನೇ ಇಲ್ಲ. ಮಹಿ ಕೂಡ ಅವಳಿಗೆ ಬುದ್ಧಿ ಹೇಳೋಕ್ಕಾಗದೆ ಸೋತ್ ಹೋಗಿದ್ದಾನೆ. ದಯವಿಟ್ಟು ನೀನು ಇಲ್ಲ ಆರು ಅವಳಿಗೆ ಒಂದು ಮಾತು ಬುದ್ಧಿ ಹೇಳಿ, ಹಾಗೆ ಜೀವನ ಹೇಗೋ ನಡೆಯುತ್ತೆ ಅಂತ ಸ್ವಲ್ಪ ಧೈರ್ಯ ಹೇಳು ಎಂಬ ಕೋರಿಕೆ ಒಡ್ಡಿದರೆ ಸಣ್ಣದಾಗಿ ಅಸಹನೆಯಲ್ಲಿ ತಲೆ ಆಡಿಸಿ ಇದೇ ನನಗೆ ಉರಿಯೋದು ಹೇಳ್ಕೊಂಡು ಅಡುಗೆ ಮನೆಗೆ ಎದ್ದು ಹೋದವನು, ಆರು ತಟ್ಟೆಗೆ ಸ್ವಲ್ಪ ಊಟ ಬಡಿಸ್ಕೊಡು ಕೇಳಿದ್ರೆ ಈಗಾಗಲೇ ದುನ್ವತಿ ಅವರ ಮಾತು ಕೇಳಿಸ್ಕೊಂಡಿದ್ದಾರು ಮರು ಮಾತನಾಡದೆ ತಟ್ಟೆಗೆ ಅನ್ನ ಸಾರು ಸೊಪ್ಪಿನ ಪಲ್ಯ ಕೋಸಂಬರಿ ಅಲ್ಲದೆ ಹುಣಸೆ ತುಕ್ಕು ಬಡಿಸಿ ಅವನ ಕೈಗೆ ಪ್ಲೇಟ್ ಕೊಟ್ಟಳು. ಮೆಟ್ಟಿಲೇರಿ ತನ್ನ ತಂಗಿ ರೂಮ್ಗೆ ಹೋದವನು ಮಂಚಕ್ಕೆ ಹೊರಗಿ ಕೂತು ಎದುರಿಗಿನ ಗೋಡೆಯ ಮೇಲೆ ಶೂನ್ಯ ದಿಟ್ಟಿಸುತ್ತಾ ಇದ್ದವಳ ಎದುರಿಗೆ ಊಟದ ತಟ್ಟೆ ಹಿಡಿದ. ಅವನತ್ತ ತಿರುಗದೆ ಯಾರೆಂದು ನೋಡಿ, ಅಣ್ಣ ಪ್ಲೀಸ್ ನನಗೆ ಊಟ ಬೇಡ ಹೇಳಿದ್ಲು. ಇಷ್ಟು ಮಾತನಾಡುವಷ್ಟರಲ್ಲಿ ಅವಳ ಗಂಟಲುಬ್ಬಿ ಬಂದಿತ್ತು. ಅನ್ನ ಸಾರು ಕಲಸಿ ಮತ್ತೆ ಅವಳ ಎದುರಿಗೆ ತುತ್ತು ಹಿಡಿದ. ಬೇಡ ಅಂತ ಹೇಳಿದೆ ತಾನೇ, ಮತ್ತ್ಯಾಕೆ ಹೀಗೆ ಬಲವಂತ ಮಾಡ್ತಾ ಇದೆಯಾ ಕೇಳಿದ್ರೆ ತಂಗಿ ಮಾತಿಗೆ ಶುಷ್ಕವಾಗಿ ನಕ್ಕು, ಈಗೇನು ಮಹಾ ಆಗಿದೆ ಅಂತ ಈಗ ಊಟ ತಿಂಡಿ ಬಿಟ್ಟು ನಿನಗೆ ನೀನೇ ಪನಿಷ್ಮೆಂಟ್ ಕೊಟ್ಕೋತಾ ಇದೆಯಾ? ನಿನ್ನ ಬಗ್ಗೆ ಬೇಡ, ನಿನ್ನ ಹೊಟ್ಟೆಯಲ್ಲಿರೋ ಮಗು ಬಗ್ಗೆ ಆದರೂ ಯೋಚನೆ ಮಾಡೋದು ಬೇಡವಾ ಕೇಳಿದ್ರೆ ಕಣ್ಣು ತುಂಬಿಕೊಂಡು ಮಗು ಸತ್ತರೆ ಸಾಯಲಿ ಬಿಡಣ್ಣ. ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ ನನ್ನ ಗಂಡನ ಅಂಶವನ್ನು ಹೊರುವ ಕರ್ಮ ನನಗೂ ಬೇಡ ಹೇಳಿದ್ರೆ ಅವಳ ಬಾಯಿಯ ಮೇಲೆ ಸ್ವಲ್ಪ ಜೋರಾಗಿ ಪೆಟ್ಟು ಕೊಟ್ಟವನು ತಾಯಿಯಾಗಿ ಇಂಥ ಮಾತಾಡೋಕ್ಕೆ ನಾಚಿಕೆ ಆಗಲ್ವ ನಿನಗೆ? ನಿನ್ನ ಗಂಡನ ಕೆಟ್ಟ ಬುದ್ಧಿನ ದ್ವೇಷಿಸು, ಆದರೆ ನಿನ್ನ ಒಡಲಲ್ಲಿ ಇರೋ ಪುಟ್ಟ ಕಂದನ ಏನೇ ಮಾಡಿದೆ ನೋಡು. ನಾನೇ ನಿನ್ನ ಪುಸಲಾಯಿಸಿ ಊಟ ಮಾಡಿಸಿ ಹೋಗೋಣ ಅಂತ ಬರಲಿಲ್ಲ, ಬದಲಿಗೆ ನೇರವಾಗಿ ನಿನಗೊಂದು ಮಾತು ಹೇಳೋಗೋಣ ಅಂತ ಬಂದೆ. ಆರು ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ನಿನ್ನ ಹತ್ರ ಈ ಮಾತು ಹೇಳ್ತಿಲ್ಲ ಸತ್ಯ. ಅವಳನ್ನು ನಾನು ಮೊದಲು ಭೇಟಿಯಾದಾಗ ಯಾವ ಗಂಡು ಹುಡುಗರಿಗೂ ಕಡಿಮೆ ಇಲ್ಲ ಅನ್ನೋ ಅನಿಸಿಕೆ ಮೂಡಿತ್ತು. ಅವಳಲ್ಲಿ ಕೋಪ ಅಹಂಕಾರ ಮಾತ್ರ ಅಲ್ಲ, ಆತ್ಮವಿಶ್ವಾಸ ಸ್ವಾಭಿಮಾನ ಕೂಡ ಜಾಸ್ತಿನೇ ಇದೆ. ಅವಳನ್ನು ಯಾರಾದರೂ ನೋಡಿ ಅಯ್ಯೋ ಪಾಪ ಒಂಟಿ ಹೆಣ್ಣು ಮಗುನ ಹೇಗೆ ಸಾಕ್ತಾಳೋ ಏನೋ ಅಂತ ಅನುಕಂಪ ತೋರಿದವರು ಬಹುಶಃ ಬೆರಳೆಣಿಕೆಯಷ್ಟು ಜನ ಮಾತ್ರ. ಮೊದಲು ಗಂಡ ಅಂತ ಅನ್ನಿಸ್ಕೊಂಡ ಪ್ರಾಣಿ ಮೋಸ್ಗಾರ ಅಂತ ಗೊತ್ತಾಗಿ ಅವಳೆಷ್ಟು ಕುಗ್ಗಿ ಹೋಗಿರ್ಬೋದು ಒಮ್ಮೆ ಯೋಚನೆ ಮಾಡು. ನಿನಗಾದರೂ ನಿನ್ನ ಗಂಡ ಸಿಂಹ ಅನ್ನೋದು ಗೊತ್ತಿದೆ, ಇವತ್ತಲ್ಲ ನಾಳೆ ಅವನು ಶಿಕ್ಷೆ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಅನ್ನೋದು ಗೊತ್ತಿದೆ. ಆದರೆ ಆರು ಬದುಕಲ್ಲಿ ಆ ಆಶಾಕಿರಣ ಕೂಡ ಇರಲಿಲ್ಲ. ಕಟ್ಕೊಂಡ ಗಂಡನ ಹೆಸರೇ ಸುಳ್ಳು, ಅವನ ಅಸ್ತಿತ್ವವೇ ಸುಳ್ಳು. ಆದರೂ ಎಷ್ಟು ಧೈರ್ಯವಾಗಿ ಪರಿಸ್ಥಿತಿನ ಎದುರಿಸಿ ಮಗುನ ಸಿಂಗಲ್ ಪೇರೆಂಟಾಗಿ ಸಾಕೋದು ಮಾತ್ರ ಅಲ್ಲ, ತನ್ನ ತಂದೆ ತಾಯಿಯ ಜವಾಬ್ದಾರಿಯನ್ನು ಸಹ ಹೊತ್ತು ಸ್ವಂತ ಸೂರು ಅಂತ ಮಾಡಿಕೊಂಡು ಅದರ ಕಂತನ್ನು ಕಟ್ಟುವ ರಿಸ್ಕ್ ತೆಗೆದುಕೊಂಡು ಬದುಕು ನಡೆಸ್ತಾ ಇದ್ದಾಳೆ. ಆದರೆ ಅವಳಿಗೆ ಹೋಲಿಸಿದ್ರೆ ನಿನಗೇನಂಥ ಕಷ್ಟಗಳು ಇಲ್ವಲ್ಲ ಸತ್ಯ. ಬೆಳ್ಳಿ ಬಂದು ಅಪ್ಪ ಎಲ್ಲಿ ಅಂದರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಬಹುದು. ಚಿಂಟುಗೆ ಅಪ್ಪನ ಹೆಸರು ತಿಳಿದುಕೊಳ್ಳುವ ಸೌಭಾಗ್ಯ ಕೂಡ ಇರಲಿಲ್ಲ. ಇನ್ನು ಮನೆ ಮಠ ಆಸ್ತಿ ವಿಷಯಕ್ಕೆ ಬಂದರೆ ನೀನು ಈ ಮನೆಯ ಯುವರಾಣಿ. ನಿನ್ನ ಕಷ್ಟ ಸುಖಕ್ಕೆ ಜೊತೆಯಾಗಿ ನಿಲ್ಲೋಕೆ ಈ ಮನೆಯವರೆಲ್ಲ ಇರುವಾಗ ನೀನು ಇಷ್ಟು ದುರ್ಬಲ ಆದರೆ ಹೇಗೆ? ಇಷ್ಟು ಹೇಳಿದ ಮೇಲೂ ನೀನು ಹೀಗೆ ಕಣ್ಣೀರು ಹಾಕ್ತಾ ಇದ್ದರೆ ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ನಾನು ನಿನ್ನ ಗಂಡನ ವಿರುದ್ಧ ಕೊಟ್ಟಿರುವ ದೂರನ್ನು ವಾಪಸ್ ತಗೊಂಡು ಬಿಡ್ತೀನಿ. ಆಗ ನೀನು ಆರಾಮಾಗಿ ಅವನ ಜೊತೆಗೆ ಸಂಸಾರ ಮಾಡಿಕೊಂಡಿರು. ಅವನು ಆ ಸೈಕೋ ಜೊತೆ ಸೇರಿಕೊಂಡು ಇನ್ನೊಂದಷ್ಟು ಹುಡುಗಿರ ಬದುಕು ಹಾಳು ಮಾಡಲಿ. ಯಾರು ಎಲ್ಲಾದರೂ ಹಾಳಾಗೋಗ್ಲಿ, ಸಾಯಲಿ, ಏನಾದರೂ ಮಾಡಿಕೊಳ್ಳಿ, ನಮಗೇನು ಬೇಕಿರೋದು ಹೇಳು? ಈ ಮನೆ ಮಗಳ ಕಣ್ಣಲ್ಲಿ ನೀರು ಬರಬಾರ್ದು ಅಷ್ಟೇ ತಾನೇ. ಈಗಲೇ ಆರುಗೆ ಫೋನ್ ತರೋಕ್ಕೆ ಹೇಳ್ತೀನಿ ಸ್ವಲ್ಪ ಹೊರಟಾಗಿ ಹೇಳಿದಾಗ ಅಣ್ಣನ ಮಾತಿನ ಧಾಟಿಗೆ ಕೋಪಗೊಂಡ ಸತ್ಯ,
ನಾನೇನು ಆ ಕ್ರಿಮಿನಲ್ ಮೇಲಿರುವ ಕೇಸ್ ವಾಪಸ್ ತಗೋ ಅಂತ ಹೇಳ್ತಿಲ್ಲ ಅಣ್ಣ. ನನಗಳು ಬರ್ತಾ ಇರೋದೇ ಬೇರೆ ಕಾರಣಕ್ಕೆ. ಹೋಗಿ ಅಂತ ಮೋಸಗಾರರನ್ನು ಮದುವೆಯಾಗಿ ಎಂಥ ತಪ್ಪು ಮಾಡಿಬಿಟ್ಟೆ. ಇದನ್ನು ಹೇಗೆ ಸರಿ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ಸಂಕಟಕ್ಕೆ ಅಳುಕು ಒಳಗೊಳಗೆ ನನ್ನ ಕಿತ್ತು ತಿಂತಾ ಇದೆ. ಹೇಳಿದ್ರೆ ಬೇಲವ ಮುಖ ಮಾಡಿ ನಿನ್ನ ಗಂಡನಿಗೆ ಅಟ್ಲೀಸ್ಟ್ ಡೈವೋರ್ಸ್ ಕೊಟ್ಟು ದೂರ ಮಾಡಿ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೋದು. ಆದರೆ ನೀನು ಅಪ್ಪನನ್ನು ಏನು ಮಾಡ್ತೀಯಾ? ಯಾಕಂದರೆ ಇದೆಲ್ಲ ಸಮಸ್ಯೆಯ ಮೂಲ ಅವರೇ ತಾನೇ. ಕೇಳಿದ್ರೆ ಪೆಚ್ಚು ಮುಖ ಮಾಡಿಕೊಂಡು ನೀನೇ ಹೇಳು ಅಣ್ಣ, ನಾನೇನು ಮಾಡಿದ್ರೆ ಅಪ್ಪನಿಂದ ಈ ಮನೆಗೆ ಅಂಟಿರುವ ಶನಿ ದೂರ ಆಗುತ್ತೆ? ಕೇಳಿದ್ರೆ ತಂಗಿಗೆ ಪ್ರೀತಿಯಿಂದ ತುತ್ತು ತಿನ್ನಿಸಿ ಎಲ್ಲಿಯವರೆಗೂ ನಾವು ಶೋಷಣೆಗಳ ವಿರುದ್ಧ ಧ್ವನಿ ಎತ್ತಲ್ಲ ಅಲ್ಲಿಯವರೆಗೂ ನಮ್ಮನ್ನು ಜನ ತುಳಿತಾನೇ ಇರ್ತಾರೆ. ನಿನ್ನ ಮೌನವೇ ಇಲ್ಲಿವರೆಗೂ ಉದ್ಭವ ಆಗಿರೋ ಎಷ್ಟೋ ಸಮಸ್ಯೆಗಳಿಗೆ ಕಾರಣ. ಇನ್ನು ಸಾಕು, ನೀನು ಮೊದಲು ನಿನ್ನ ಮೌನ ಮುರಿದು ಈ ಗೂಡಿಂದ ಹೊರಗೆ ಬಾ. ನೋಡು ಸತ್ಯ, ನೀನೇನು ದಡ್ಡಿ ಪೆದ್ದಿ ಅಲ್ಲ. ಸಿಟಿಯಲ್ಲಿ BCom ಡಿಗ್ರಿ ಮುಗಿಸಿ ಹಳ್ಳಿಗೆ ವಾಪಸ್ಸಾಗುತ್ತಲೇ ನಿನ್ನ ಓದಿಗೆ ತಕ್ಕಂತೆ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಪ್ರೀತಿ ಅಂತ ಹಳ್ಳಕ್ಕೆ ಬಿದ್ದು ಮಣ್ಣು ತಿನ್ನೋ ಕೆಲಸ ಮಾಡಿದೆ. ಇಷ್ಟು ವರ್ಷ ನೀನು ಮಾಡಿರೋ ತಪ್ಪಿಗೆ ಈಗ ಅಳೋದು, ಬೇಸರ ಮಾಡ್ಕೊಳ್ಳೋದು, ಹೀಗೆ ಕೋಣೆಯಲ್ಲಿ ಒಬ್ಬಳೇ ಕೂತು ಬದುಕೇ ಮುಗಿದು ಹೋಯಿತು ಅಂತ ಶೂನ್ಯ ದಿಟ್ಟಿಸ್ತಾ ಕೂತ್ರೆ ಯಾರಿಗೂ ಲಾಭ ಇಲ್ಲ. ಸಿಂಹನ ಹೆಂಡತಿ ಅಲ್ಲ, ಅಸ್ತಿತ್ವದಲ್ಲಿ ಇಷ್ಟು ವರ್ಷ ಬದುಕಿದ್ದು ಸಾಕು. ಇನ್ಮೇಲೆ ನೀನು ಸತ್ಯಭಾಮ ಶಾನುಭೋಗ್ ಆಗಿ ಹೊಸ ಬದುಕನ್ನು ಶುರು ಮಾಡು. ನಿನ್ನ ಗಂಡ ಸಿಂಹ ಶಿಕ್ಷೆ ಮುಗಿಸಿ ಬಂದ ಮುಂದೆ ನಿನ್ನ ಬದುಕಿಗೆ ವಾಪಸ್ ಬಂದ ಮೇಲೆ ಅವನನ್ನು ಒಪ್ಪಿಕೊಳ್ಬೇಕೋ ಬೇಡವೋ ಅನ್ನೋದನ್ನು ಆಗ ತೀರ್ಮಾನ ಮಾಡಿದ್ರೆ ಆಯಿತು. ಈಗ ನೀನು ಈ ಮನೆಯ ಲೆಕ್ಕಪತ್ರದ ಚುಕ್ಕಾಣಿ ಇಡಿ. ಕಲಿತಿರುವ ನಿನ್ನ ವಿದ್ಯೆಗೂ ಸ್ವಲ್ಪ ಮರ್ಯಾದೆ ಕೊಟ್ಟಂತೆ ಆಗುತ್ತೆ. ಮಹೇಂದ್ರ ಇನ್ಮೇಲೆ ಹೊಲ, ತೋಟ, ತೆಂಗಿನೆಣ್ಣೆ ಉತ್ಪಾದಕ ಘಟಕದ ಕಡೆಗೆ ಗಮನ ಕೊಡಲಿ. ನೀನು ನಮ್ಮ ಎಲ್ಲ ಆಸ್ತಿಯ ಖರ್ಚು ವೆಚ್ಚ, ಲಾಭ ನಷ್ಟಗಳ ಕಡೆಗೆ ಗಮನ ಕೊಡು. ಹೇಳಿದ್ರೆ ಅಣ್ಣನ ಮಾತು ಸರಿ ಅನಿಸಿ ಮನಸಾರೆ ಒಪ್ಪಿಗೆ ಕೊಟ್ಟ ಸತ್ಯ ಮತ್ತು ನೀನು ಆ ವಿಷಯಕ್ಕೆ ಏನು ಜವಾಬ್ದಾರಿ ವಹಿಸ್ಕೊಳ್ತೀರ? ಕೇಳಿದ್ರೆ ದೀರ್ಘ ಉಸಿರನ್ನು ಹೊರದಬ್ಬಿ ಇನ್ನೊಂದು ಸ್ವಲ್ಪ ದಿನ ಕಳೀಲಿ, ನಾನು ಆರು ಏನು ಕೆಲಸ ಮಾಡ್ತೀವಿ ಅಂತ ನಿನಗೇನು, ಮನೆಯವರಿಗೆಲ್ಲ ಹೇಳ್ತೀನಿ ಎಂದವನು ತಿಳಿಯಾಗಿದ್ದ ತನ್ನ ತಂಗಿಯ ಮನಸ್ಸಿಗೆ ಮತ್ತಷ್ಟು ಸಮಾಧಾನ ಉಂಟಾಗುವಂತಹ ಮಾತುಗಳನ್ನು ಹೇಳಿ ಕೆಳಗೆ ಹೋಗಿ ತಟ್ಟೆ ಇಡಬೇಕು. ನೀನೇನು ಇಲ್ಲೊಬ್ಬಳೇ ಕೂರೋದು ಬೇಡ, ಬಾ ಮನೆಯವರ ಜೊತೆಗೆ ಕೂತು ಕಾಲ ಹರಟೆ ಮಾಡುತ್ತಾ ಸಮಯ ಕಳೆಯುವಂತೆ ಹೇಳಿದ್ರೆ ಸರಿ ಅಂತ ಅಣ್ಣನ ತೋಳು ಬಳಸಿ ಅವಳ ಜೊತೆ ಮೆಟ್ಟಿಲಿಳಿದು ಕೆಳಗೆ ಬಂದ ಮಗಳ ಗೆಲುವಾದ ಮುಖ ನೋಡಿ ಮನೆಯವರೆಲ್ಲ ಸಮಾಧಾನದ ಉಸಿರನ್ನು ಹೊರದಬ್ಬಿದ್ರು. ಓಜಸ್ ತಿಳಿಸಿದಂತೆ ಮನೆಯ ಲೆಕ್ಕಾಚಾರಗಳ ಚುಕ್ಕಾಣಿ ಹಿಡಿದ ಸತ್ಯ ಆಗಿರುವ ಅವ್ಯವಹಾರಗಳ ಕುರಿತು ತನ್ನ ದೊಡ್ಡಪ್ಪನ ಜೊತೆಗೆ ಚರ್ಚಿಸುತ್ತಾ ಒಂದು ವಾರದಲ್ಲೇ ತನ್ನ ಗಂಡನಿಂದ ಈ ಮನೆಗೆ ಎಷ್ಟು ನಷ್ಟವಾಗಿದೆ ಅನ್ನೋ ನಿರ್ದಿಷ್ಟವಾದ ಲೆಕ್ಕ ಸಿಗುತ್ತಲೇ ಕ್ಷಣ ಅವಳ ಎದೆ ದಸಕ್ಕೆಂದಿತ್ತು. ದೊಡ್ಡಪ್ಪ ಪ್ರತಿ ವರ್ಷ ಕಡಿಮೆ ಅಂದರೂ 10 ರಿಂದ 15 ಲಕ್ಷ ನಷ್ಟ ತೋರಿಸಿ ಆ ಹಣವನ್ನೆಲ್ಲ ಸಿಂಹ ತನ್ನ ಖಾತೆ ಹಾಗೆ ಆ ಮೋಸಗಾರನ ಖಾತೆಗೆ ಜಮಾ ಮಾಡ್ತಾ ಬಂದಿದ್ದಾನೆ. ಅಲ್ಲದೆ ಆ ದರಿದ್ರದವನು ಇಲ್ಲಿಯವರೆಗೂ ಒಟ್ಟು 20 ಲಕ್ಷ ಅವರ ಖಾತೆಗೆ ಹಾಕಿದ್ದಾನೆ. ಈಗ ಪೊಲೀಸ್ನವರು ನೀವು ಕೊಟ್ಟಿರೋ ದೂರಿನ ಮೇಲೆಗೆ ಸಿಂಹ ಹಾಗೆ ಚಂದ್ರಕಾಂತನ ಖಾತೆಗಳನ್ನು ಸೀಸ್ ಮಾಡಿದ್ದಾರೆ. ಲಾಯರ್ ಹತ್ರ ಮಾತಾಡಿ ನನ್ನ ಗಂಡನ ಅಕೌಂಟ್ನಲ್ಲಿರುವ ಹಣವನ್ನು ನಿಮ್ಮ ಖಾತೆಗೆ ವರ್ಗಾಯಿಸುವಂತೆ ಬ್ಯಾಂಕ್ ಅವರ ಬಳಿ ಒಂದು ಕೋರಿಕೆ ಪತ್ರ ಸಲ್ಲಿಸಿದರೆ ಆಯಿತು. ಆದರೆ ನನ್ನ ಗಂಡನ ಅಕೌಂಟ್ಗೆ ಆ ಪಾಪಿ ಹಾಕಿರೋ 20 ಲಕ್ಷ ಹಾಗೆ ಚಂದ್ರಕಾಂತನ ಖಾತೆಯಲ್ಲಿರುವ ಹಣವನ್ನು ನಾವು ಕ್ಲೈಮ್ ಮಾಡುವುದು ಬೇಡ ದೊಡ್ಡಪ್ಪ. ಹೆಣ್ಣು ಮಕ್ಕಳನ್ನು ಹೆತ್ತವರಿಂದ ಅಯ್ಯೋ ಅನಿಸಿ ಸಂಪಾದನೆ ಮಾಡಿದ ಹಣವದು. ಈ ಪಾಪದ ಹಣ ನಮಗೆ ಬೇಡ ಹೇಳಿದ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.